ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಸಮೀಪದ ಈಶಾ ಗೇಟ್ ಬಳಿ ಕಂಡು ಬಂದ ದೃಶ್ಯ. ಒಂದೆಡೆ ಪದೇ ಪದೇ ಸಂಭವಿಸುತ್ತಿರುವ ರಸ್ತೆ ಅಪಘಾತಗಳು, ಮತ್ತೊಂದೆಡೆ ಹೆಚ್ಚುತ್ತಿರುವ ಸಾವು ನೋವು. ಇದರಿಂದ ಆಕ್ರೋಶಗೊಂಡಿರುವ ಸ್ಥಳೀಯರು ನಿನ್ನೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಭಟನೆ ಬೆನ್ನಲ್ಲೇ ಸ್ಥಳಕ್ಕೆ ಆರ್ಟಿಒ, ಪೊಲೀಸ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿ ಅಪಘಾತ ಸಂಭವಿಸುತ್ತಿರುವ ಜಂಕ್ಷನ್ ಅನ್ನು ಪರಿಶೀಲಿಸಿದರು. ಈ ವೇಳೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಕಳೆದ 2 ವರ್ಷಗಳಲ್ಲಿ ಇದೇ ಜಂಕ್ಷನ್ನಲ್ಲಿ 30ಕ್ಕೂ ಹೆಚ್ಚು ಮಂದಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಆದರೂ ಇದುವರೆಗೂ ಶಾಶ್ವತ ಸುರಕ್ಷತಾ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮೊನ್ನೆಯಷ್ಟೇ ಇದೇ ಸ್ಥಳದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದ 2 ಮೃತಪಟ್ಟಿದ್ರು. ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಗಳಿಂದ ಸೂಕ್ತ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಜಂಕ್ಷನ್ ಅನ್ನು ಕೂಡಲೇ ಸುರಕ್ಷಿತಗೊಳಿಸಬೇಕು, ವಾಹನಗಳ ವೇಗ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು, ಎಚ್ಚರಿಕೆ ಸೂಚನಾ ಫಲಕಗಳು ಹಾಗೂ ರಸ್ತೆ ಸುರಕ್ಷತಾ ವ್ಯವಸ್ಥೆಗಳನ್ನು ಅಳವಡಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಸರ್, ನಮ್ಮ ಹೆಸರು ವೆಂಕಟೇಶ್ ಅಂತ. ನಾವು ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಈ ಲೋಕಲಲ್ಲಿ. ನಮ್ಮ ಹುಡುಗರು ಎಲ್ಲ ಇಲ್ಲಿದ್ದಾರೆ. ಇಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತಾಯಿದೆ. ನಾವು ಮಾಹಿತಿ ಕೊಟ್ಟಿದ್ವಿ ಅವ್ರಿಗೆ, ಅರ್ಜಿ ಹಾಕಿ ಎಲ್ಲ ನಾನು ಕೊಟ್ಟಿದ್ದೀನಿ. ಅವರೆಲ್ಲ ಬಂದಿದ್ದರು, ನಮ್ಮ RTO ಸಾಹೇಬರು ಬಂದಿದ್ದರು, ನಮ್ಮ ಸರ್ಕಲ್ ಸಾಹೇಬರು ಬಂದಿದ್ದರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆಲ್ಲ ಹೇಳಿದ್ವಿ ಈ ಥರ ಆಕ್ಸಿಡೆಂಟ್ ಆಗ್ತಾಯಿದೆ ಅಂತ. ಆ ಸಲ ನಾವು ಇಲ್ಲಿ ನೋಡ್ತೀವಪ್ಪ, ಪಾಲನೆ ಮಾಡ್ತೀವಿ ಸಹ, ಎಲ್ಲ ರಿಕ್ವರಿ ಮಾಡ್ತಾಯಿದ್ದೀವಿ, ಎಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೋಗಿ ಹೇಳವ್ರೆ. ಸರ್, ನಮಗೆ ಒಂದು ಅಂಡರ್ ಪಾಸ್ ಬೇಕು ಸರ್. ಒಂದು ಅಂಡರ್ ಪಾಸ್ ಮಾಡಿಬಿಟ್ಟು ಒಂದು ಸರ್ವಿಸ್ ರೋಡ್ ಮಾಡಿಬಿಟ್ಟು ಸ್ವಲ್ಪ ಆಕ್ಸಿಡೆಂಟ್ ಏನು ಆಗದಿರೋ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ಅಲ್ಲಿ ಈ ಪೊಲೀಸವ್ರನ್ನ ಸ್ವಲ್ಪ ಹಾಕ್ಕೊಂಡು ಈ ಫಾಸ್ಟಲ್ಲಿ ಬರುತ್ತೆ ಗಾಡಿ, ಓವರ್ ಫಾಸ್ಟ್ ಬರುತ್ತೆ, ಅದು ಸ್ವಲ್ಪ ಕಂಟ್ರೋಲ್ ಆಗಂಗೆ ಮಾಡಿಕೊಟ್ರೆ ನಮ್ಗೊಂದು ಅನುಕೂಲ ಆಗುತ್ತೆ ಸರ್. ನಮ್ಮ ಲೋಕಲಲ್ಲಿ ಹುಡುಗರು ಓಡಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಫಾಸ್ಟಲ್ಲಿ ಬರ್ತಾರೆ. ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ನಮ್ಗೊಂದು ಅನುಕೂಲ ಆಗುತ್ತೆ ಸರ್. ಒಟ್ಟಿನಲ್ಲಿ ಸರಣಿ ಅಪಘಾತಗಳಿಗೆ ಕಾರಣವಾಗಿರುವ ಈಶಾ ಗೇಟ್ ಜಂಕ್ಷನ್ನಲ್ಲಿ ಶಾಶ್ವತ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳ ಪರಿಶೀಲನೆಯ ಬಳಿಕವಾದರೂ ಅಪಘಾತ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.